ಆಚಾರ್ಯ ಶ್ರೀ ಅಮೃತಚಂದ್ರ ದೇವವಿರಚಿತ ಆತ್ಮಖ್ಯಾತಿ ಟೀಕೆ ಮಂತ್ರಗಳು ಬರೆದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ನಿರ್ಜನಾಧಿಕಾರದ 20ನೇ ಮಂಗಲ ಕಲಶಿದೆ. ಕರ್ತಾರಂ ಸ್ವಫಲೇನ ಯತ್ಕಿಲ ಬಲಾತ್ ಕರ್ಮೈವ ನೋ ಯೋಜನೆ ಕುರ್ವಾಣಂ ಫಲಲಿಪ್ಸುರೇವ ಹಿ ಫಲಂ ಪ್ರಾಪ್ನೋತಿ ಯತ್ ಕರ್ಮಣಃ ಜ್ಞಾನಂ ಸಂಸ್ಕೃತಪಾಸ್ತರಾಗರಚನೋ ನೋ ಬದ್ಧತೆ ಕರ್ಮಣಃ ಕುರ್ವಾಣೋಪಿ ಕರ್ಮ ತತ್ಫಲಪರಿ ತ್ಯಾಗೈಕಶೀಲೋ ಮುನಿಃ. अन्य पदखंड यत् कुर्वाणः फललिप्सुः न एव हि कर्मणः फलं प्राप्नोति. ಆ ಕಾರಣದಿಂದ ಪೂರ್ವೋಕ್ತ ನಾನಾ ಪ್ರಕಾರದ ಕ್ರಿಯೆಗಳನ್ನು ಯಾರೋ ಮಾಡುತ್ತ ಎಂದರೆ ಫಲದ ಅಭಿಲಾಷೆ ಮಾಡುತ್ತ ಕ್ರಿಯೆಗಳನ್ನು ಮಾಡುವಂಥ ಯಾವನೋ ಪುರುಷನು ಕ್ರಿಯೆಯ ಫಲಕ್ಕೆ ಪ್ರಾಪ್ತನಾಗುತ್ತಾನೆ. ಭಾವಾರ್ಥವು ಹೀಗಿದೆ: ಯಾವ ಪುರುಷನು ಕ್ರಿಯೆ ಮಾಡುತ್ತಾನೆ ಆದರೆ ನಿರಭಿಲಾಷಿಯಾಗುತ್ತಾ ಮಾಡುತ್ತಾನೆ ಅವನಿಗಂತೂ ಕ್ರಿಯೆಯ ಫಲವಿರುವುದಿಲ್ಲ. ಇಲ್ಲಿ ನಿರ್ಜರ ಅಧಿಕಾರದ ಮಾತು ಇದ್ದ ಕಾರಣ ಯಾವನೋ ಪುರುಷ ಅಥವಾ ಯಾರೋ ಮಾಡ್ತಾರೆ, ಯಾವನೋ ಪುರುಷ ಫಲದ ಪ್ರಾಪ್ತಿ ಮಾಡಿಕೊಳ್ತಾನೆ ಹೀಗೆ ಹೇಳಿದರಲ್ಲ. ಮೋಕ್ಷ ಮಾರ್ಗದೊಳಗೆ ಅಧಿಕ ಜೀವನಗಳಿದ್ದಾರೋ ಅಥವಾ ಸಂಸಾರ ಮಾರ್ಗದೊಳಗಿದ್ದಾರೆ, ಸಂಸಾರ ಮಾರ್ಗದೊಳಗಿದ್ದಾರೋ. ಆದರೆ ಇಲ್ಲಿ ಯಾರೋ ಅಂಥೇಳಿ ಹೇಳಿದರು, ಅರ್ಥಾತ್ ತಪ್ಪೆ. ಯಾರೋ ಮಾಡೋದನ್ನೇ ಇಲ್ಲ, ಫಲದ ಅಪೇಕ್ಷೆ ಮಾಡೋದನ್ನೇ ಇಲ್ಲ ಜೀವರುಗಳ. ಯಾವ ಜೀವರುಗಳ ಇಲ್ಲಿ ಯಾರದ ನಿರ್ಜರೆಯ ಮಾತು ಹೇಳ್ತಾ ಇದ್ದಾರಲ್ಲ, ಆ ಜೀವರುಗಳ ಸಮೂಹವೇ ಈ ಟೀಕಾಕಾರರ ದೃಷ್ಟಿಯೊಳಗೆ ಇದೆ. ಅದ್ಭುತ ಮಾತು ಇದೆ. ಜ್ಞಾನಿಗಳ ಯಾವುದರ ವಿವೇಚನೆ ಮಾಡ್ತಾ ಇರ್ತಾರೋ ಅವರ ದೃಷ್ಟಿಯೊಳಗ ಅದುವೇ ಮುಖ್ಯ ಇರ್ತಿದೆ. ಅರ್ಥಾತ್ ಅಂಥವರೇ ಮುಖ್ಯ ಇರ್ತಾರೆ, ಬಹುಸಂಖ್ಯೆಯಲ್ಲಿ ಇರ್ತಾರೆ. ಯಾವುದರ ಚರ್ಚೆ ಅವರಿಗೆ ಅಪೇಕ್ಷಿತ ಇಲ್ಲವೋ, ತಾನಾಗೇನ ಯಾವುದ ಅವರ ಚರ್ಚೆಯ ವಿಷಯದಿಂದ ಹೊರಗಿದೆಯೋ ಅವರ ಬಹಳ ಕಮ್ಮಿ ತಪ್ಪೆ ಲಕ್ಷ್ಯದೊಳಗೆ ಬರ್ತಾರೆ. ವಿಷಯ ಜ್ಞಾನಿ ಜಗತ್ತಿನ ಮುಖ್ಯತೆಯಿಂದ ಇದೆ. ಅದರೊಳಗೆ ವಿರಳ ಅಜ್ಞಾನಿ ಜೀವರುಗಳು ಕೂಡ ಇರ್ತಾರೆ. ಇಲ್ಲಂತೂ ನಮಗೆ ಬೇರೆ ಯಾವ ವಿಷಯದ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ನಿರ್ಜರಾ ತತ್ವಕ್ಕೆ ಸಂಬಂಧಿಸಿದ ಹಾಗೆ ನಾವು ನಮ್ಮ ದೃಷ್ಟಿಯನ್ನು ವಿಷಯದ ಕಡೆಗೆ ತೆಗೆದುಕೊಂಡು ಹೋದರೆ ಇಲ್ಲಿ ಅಮೃತಚಂದ್ರಾಚಾರ್ಯರ ದೃಷ್ಟಿಯೊಳಗಾಗಲಿ ಅಥವಾ ರಾಜಮಲ್ಜಿ ಪಾಂಡೆಯವರ ದೃಷ್ಟಿಯೊಳಗಾಗಲಿ 4, 5, 6ನೇ ಗುಣಸ್ಥಾನದ ಜೀವರುಗಳಿದ್ದಾರೆ.
ನಾಲ್ಕನೇ ಮನಸ್ಥಾನಾವರ್ತಿ ಜೀವ ಕೂಡ ಅರೆ ಸ್ವರ್ಗದೊಳಗಿರಲಿ, ಜಿನೇಂದ್ರ ಭಗವಂತರ ಭಕ್ತಿ ಮೊದಲಾದ ಕ್ರಿಯೆಗಳಲ್ಲಿ ವಿಶೇಷ ರೂಪದಿಂದ ಪ್ರವೃತ್ತಿ ಮಾಡುವಂಥವರಿರಲಿ, ನರಕದ ಜೀವಗಳಂತೂ ಯಾವುದು ಉದಯ ಫಲ ಇದೆಯೋ ಅದನ್ನು ನಿರಪೇಕ್ಷ ಭಾವದಿಂದನ ಅನುಭವಿಸ್ತವೆ ಸಮ್ಯಕ್ ದೃಷ್ಟಿ ಜೀವಗಳು. ಮತ್ತು ಮನುಷ್ಯ ತಿರಿಯಂಚರು ಕೂಡ ಯಾರಲ್ಲೇ ಅಣುವ್ರತ ಮಹಾವ್ರತದ ಅಂಗೀಕಾರ ಮಾಡುವಂಥ ಯೋಗ್ಯತೆ ಪರ್ಯಾಯಗತವಾಗಿ ಪ್ರಾಪ್ತ ಇದೆಯೋ ಅಂಥ ಸಮ್ಯಕ್ ದೃಷ್ಟಿ ಜೀವರುಗಳ ನಿಜವಾಗಿನ ಸಮ್ಯಕ್ ದರ್ಶನದ್ದು ಒಂದು ಅದ್ಭುತ ಮಹಿಮೆ ಇದೆ. ಒಂದು ಸಮಯದ ಯಾವ ಸ್ವರೂಪದ ಅನುಭೂತಿ ಪ್ರತ್ಯಕ್ಷ ಆಗುತ್ತಿದೆಯೋ ಆ ಅನುಭೂತಿಯ ಬಲದಿಂದ ಅಖಂಡವಾಗಿ ವರ್ತಿಸುವಂಥ ಯಾವ ಸಮ್ಯಕ್ ಜ್ಞಾನ ಇದೆಯೋ ಆ ಸಮ್ಯಕ್ ಜ್ಞಾನದೊಳಗ ಯಾವ ಪರಪದಾರ್ಥದ ಮತ್ತು ಪರಪದಾರ್ಥಗಳ ಅವಸ್ಥಾ ವಿಶೇಷದ ಅಪೇಕ್ಷೆ ಅಥವಾ ಅನಪೇಕ್ಷತೆ ಬುದ್ಧಿಪೂರ್ವಕ ಇರುವುದಿಲ್ಲ. ಅಪೇಕ್ಷೆ ಇರುವುದಿಲ್ಲ, ಅನಪೇಕ್ಷತೆ ಇರುವುದಿಲ್ಲ. ಕರ್ಮಫಲ ಅವನಿಗೆ ಕೂಡ ಭೂಮಿಕೆಗೆ ಅನುಸಾರವಾಗಿ ಇಷ್ಟ ಮತ್ತು ಅನಿಷ್ಟ ಕಾಣಿಸೋನಲ್ಲ. ಆದರೆ ಇಷ್ಟದ ಅಪೇಕ್ಷೆ ಬುದ್ಧಿಪೂರ್ವಕ ಸಮ್ಯಕ್ ಜ್ಞಾನ ಮಾಡುವುದಿಲ್ಲ. ಅನಿಷ್ಟದ ನಿರಾಕರಣೆ ಬುದ್ಧಿಪೂರ್ವಕ ಸಮ್ಯಕ್ ಜ್ಞಾನ ಮಾಡುವುದಿಲ್ಲ. ಸಮ್ಯಕ್ ದರ್ಶನದ ಒಂದು ಬಹಳ ಬಹಳ ವಿಶೇಷವಾದಂಥ, ಅರೇ ಇಷ್ಟೇ ನಾವು ತಿಳ್ಕೊಳ್ಳೋದು ವಿಶೇಷ, ನಮಗೆ ಗೊತ್ತೇ ಇಲ್ಲ ಅಂಥದ್ದು ಒಂದು ಮಹಿಮೆ ಆ ಸಮ್ಯಕ್ ದರ್ಶನದ ಇದೆ. ಅನಿಷ್ಟ ಇದೆ ಅಲ್ಲ, ದೇವದರ್ಶನ ಲಭಿಸಲಿಲ್ಲ, ಶುದ್ಧ ಆಹಾರಶೀಲ ಇಲ್ಲ, ಅಭಕ್ಷ ಆಹಾರಗಳೇ ಕಾಣಿಸ್ತಾ ಇದ್ದಾವೆ. ಎಲ್ಲೋ ಹೋಗಿದ್ದಾನಲ್ಲ ದೇಶಾಂತರಕ್ಕೆ, ಎಲ್ಲ ಅಲ್ಲಿ ಅಭಕ್ಷ ಅಯೋಗ್ಯ, ತನ್ನ ಜೀವನಕ್ಕೆ ಯೋಗ್ಯ ಇಲ್ಲದೆ ಇರುವಂಥದ್ದು. ಅದನ್ನಿಷ್ಟು ಕಾಣುವುದಿದ್ರೆ ಅವನಿಗೆ ಕಾಣೋದನ್ನಲ್ಲ. ಅದರ ನಿರಾಕರಣೆ ಮಾಡುವಂಥದ್ದ ಅವನ ಬುದ್ಧಿಪೂರ್ವಕ ಜ್ಞಾನದೊಳಗೆ ಯಾವಾಗೂ ವಿಕಲ್ಪ ಬರುವುದಿಲ್ಲ. ಬಹಳ ವಿಶಿಷ್ಟ ಇದೆ ಸಮ್ಯಕ್ ದರ್ಶನ ಅಂತಂದ್ರೆ. ಸಾಮಾನ್ಯ ಮಾತಲ್ಲ. ಅರೇ ಅನಂತ 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 ಕಾಲ ಪರಾಧೀನತೆಯಿಂದ ಅನುಭವಿಸಿದ ದುಃಖದಿಂದ ಪರಿಮುಕ್ತವಾದಂಥ ಸ್ಥಾನಕ್ಕೆ ಇರಿಸುವಂಥ ಮಾರ್ಗದ ಆರಂಭ ಎಂಥದ್ದಿರಬಹುದು. ಕಲ್ಪನಾ ಮಾಡಿಕೊಳ್ಳೋದು, ವಿಚಾರ ಮಾಡೋದು. ನಮಗೇನು ಓದುವ, ತಿಳ್ಕೊಳ್ಳುವ, ಆಲಿಸುವ, ವಿಚಾರ ಮಾಡುವ ಯೋಗ ಸಿಕ್ಕಿದೆಯಲ್ಲ, ಅದ ಅನಂತ ಕಾಲದೊಳಗೆ ಯಾವುದೇ ಜೀವದ ಸಲುವಾಗಿ ಅತ್ಯಂತ ದುರ್ಲಭವಿದೆ. ಸಂಸಾರ ದುಃಖದ ಪರಾಧೀನತೆಯ ಭಾಸ ನಮಗೆ ಆಗ್ತಾ ಇಲ್ಲ. ಜನ್ಮದ ದುಃಖ ಎಷ್ಟಿದೆ, ನರಕದ ದುಃಖ ಎಂಥದ್ದಿದೆ, ತಿರಿಯಂಚಗತಿಯ ದುಃಖ ಎಂಥದ್ದಿದೆ, ಮನುಷ್ಯಗತಿಯ ವಿಪತ್ತುಗಳು ಎಂಥವಿದಾವೆ. ಅದೆಲ್ಲ ಕೇವಲ
ಸ್ವರೂಪದ ವಿರಾಧನೆಯ ಫಲ ಯಾರೂ ನಮಗೆ ಕೊಟ್ಟಿಲ್ಲ. ಸ್ವರೂಪದ ವಿರಾಧನೆಯಿಂದ ಲಭಿಸುವಂಥ ಸಂಸಾರದ ಅವಸ್ಥೆ ಸ್ವರೂಪದ ಆರಾಧನೆಯಿಂದನ ದೂರ ಆಗೋ ಸಾಧ್ಯ ಇದೆ. ಅನ್ಯ ಯಾವುದೂ ಕ್ರಿಯೆಯಿಂದ ಪ್ರವೃತ್ತಿಯಿಂದ ಅದು ದೂರ ಆಗೋ ಸಾಧ್ಯ. ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಅರೆ ನಾವು ದರ್ಶನ, ಸಮ್ಯಕ್ ದರ್ಶನ, ಜ್ಞಾನ, ಪರಿಣಾಮ ಇದನ್ನು ದೇಹ ವಿಶೇಷಕ್ಕೆ ಅನ್ವಯಿಸಿ ನೋಡ್ತಾ ಇದ್ದೇವಲ್ಲ, ತಿಳಿತಾ ಇದ್ದೇವಲ್ಲ, ಅದು ಮಹಾಪರಾಧ ಇದೆ ರೀ. ತಿರಿಯಂಚಗತಿಯ ಜೀವ, ಪ್ರತ್ಯಕ್ಷ ನಾರಕೀಯ ಜೀವ ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು ಅಂತಂದ್ರೆ ಆ ಜೀವಕ್ಕೆ ಯಾವ ಬಾಹ್ಯ ಸಂಯೋಗ ಸಾಪೇಕ್ಷ ಅನಾದಿ ಸಂಸ್ಕಾರದಿಂದ, ಮಿಥ್ಯಾ ಸಂಸ್ಕಾರದಿಂದ ಇಷ್ಟ ಅನಿಷ್ಟವಾಗಿ ಕಾಣಿಸ್ತಿದೆಯಲ್ಲ, ಕಾಣಿಸ್ತಿದೆ. ಅರೆ ಸಂಸ್ಕಾರ ಇದೆ ರೀ. ಅದರ ಪ್ರಕಟವಾದಂಥ ಅನುಭೂತಿಯ ಬಲದಿಂದ ಯಾವ ಇದ್ದಂಥ ಜ್ಞಾನ ಸಮ್ಯಕ್ ಆಗಿದೆಯಲ್ಲ, ಅದರದ್ದು ಯಾವ ಒಂದು ಕಾರ್ಯದ ವೈಖರಿ ಇದೆ, ಅದು ನಮಗೆ ಮಿಥ್ಯಾತ್ವ ಅವಸ್ಥೆಯೊಳಗೆ ತಿಳಿದು ಬರೋದು ಅಸಾಧ್ಯ ಇದೆ. ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಆ ತಿಳುವಳಿಕೆಯ ಬಲದಿಂದ ಆ ಜ್ಞಾನ ಮಾರ್ಗದೊಳಗ ಜೀವ ನಿರಂತರವಾಗಿ ಸಾಗುತ್ತಾ ಇರ್ತಾನೆ. ಅದನ್ನು ತಿಳಿಸಿಕೊಡುವಂಥ ಗೊಡವೆಗೆ ಆಗುವುದಿಲ್ಲ. ಲಕ್ಷ್ಯದೊಳಗೆ ತಗೊಳ್ರಿ, ಆತ್ಮನ ಪ್ರತ್ಯಕ್ಷ ಅನುಭೂತಿ. ಅರೇ ಆ ಅನುಭೂತಿಯಂತೂ ಅನಂತ ಅಪೂರ್ವ ಪುರುಷಾರ್ಥ ಬೇಕ್ರಿ. ಆತ್ಮನ ನಿಜಾತ್ಮನ ನಿಜ ತತ್ವದ ಜ್ಞಾತ ಸ್ವಭಾವದ ಪ್ರತ್ಯಕ್ಷ ಯಾವಾಗ ಅನುಭೂತಿ ಆಗ್ತಿದೆಯೋ ಆ ಅನುಭೂತಿಯ ಬಲದಿಂದ ಇದ್ದಂಥ ಜ್ಞಾನ ಸಮ್ಯಕ್ ಆಗಿಬಿಡ್ತಿದೆ. ಆದ್ರೆ ಈ ಯಾವ ಅಸಂಖ್ಯ ಪ್ರದೇಶಿ ಜೀವ ದ್ರವ್ಯ ಇದೆಯಲ್ಲ, ಶಬ್ದದ ಮೇಲೆ ಗಮನ ಇಡೋದ್ರಿ. ಅಸಂಖ್ಯ ಪ್ರದೇಶಿ ಜೀವ ದ್ರವ್ಯ ಇದೆಯಲ್ಲ, ಆ ಜೀವ ದ್ರವ್ಯಕ್ಕ ಅನಾದಿ ಸಂಸ್ಕಾರ ಇದೆ ಅಲ್ಲ. ಏನು ಸಂಸ್ಕಾರ ಇದೆ? ಇದು ಇಷ್ಟ, ಇದು ಅನಿಷ್ಟ, ಇದರಿಂದ ಅನುಕೂಲ, ಇದರಿಂದ ಪ್ರತಿಕೂಲ, ಇದು ಪ್ರತಿಕೂಲ. ಇದನ್ನು ಇರಿಸಿಕೊಳ್ಳಬೇಕು, ಇದನ್ನು ದೂರ ಮಾಡಬೇಕು. ಏನು ಹೇಳಿತು? ಜೀವದ ಅಸಂಖ್ಯ ಪ್ರದೇಶದ ಮೇಲೆ ಅದರ ಸಂಸ್ಕಾರ ಇದೆ. ಸಂಸ್ಕಾರ ಅರೆ ಬಟ್ಟೆಯನ್ನು ನೀರಿನೊಳಗ ಅದ್ದಿ ಒಣಗ ಹಾಕ್ತೇವಲ್ಲ, ಅದರೊಳಗೆ ತೇವಾಂಶ ಎಲ್ಲಿದೆ ರೀ? ಎಲ್ಲಿದೆ? ಬಟ್ಟೆಯ ಸರ್ವಕ್ಷೇತ್ರದೊಳಗಿದೆ ಅಲ್ಲ. ಹೌದು ಅಥವಾ ಇಲ್ರಿ? ಹಾಗೆಯೇ ಅನಾದಿ ಮಿಥ್ಯಾರೂಪದ ಮಲದೊಳಗ ಮುಳುಗಿ ಏಳ್ತಾ ಇರುವಂಥ ಜೀವ ದ್ರವ್ಯದ ಮೇಲೆ ಆ ಮಿಥ್ಯಾತ್ವದ ಪ್ರಭಾವ ಎಲ್ಲಿದೆ? ಸರ್ವ ಪ್ರದೇಶದೊಳಗಿದೆ ರೀ. ಆ ಸರ್ವ ಪ್ರದೇಶದೊಳಗನ ಸಮ್ಯಕ್ ಜ್ಞಾನ ವ್ಯಾಪ್ತ ಇದೆ. ಆದ್ರೆ ಅದು ಒಂದು ಗುಣ ಮಾತ್ರ ಇದೆ ರೀ. ಸಮ್ಯಕ್ ಜ್ಞಾನ ಏನಿದೆ, ಒಂದು ಜ್ಞಾನ ಗುಣದ ಪರ್ಯಾಯ ಇದೆ ಅನ್ರಿ. ಗುಣ ಅನ್ರಿ ಏನು ತಪ್ಪಿಲ್ಲ. ಗುಣ ಅಂಥೇಳಿ ಹೇಳಿದ್ರೂ ತಪ್ಪಿಲ್ಲ. ಸಮ್ಯಕ್ ಜ್ಞಾನ ಅಂದಮೇಲೆ ಅದು ಗುಣದ ಪರ್ಯಾಯ ಇದೆ ಅಂಥೇಳಿ ಹೇಳಿದ್ರು ತಪ್ಪಿಲ್ಲ. ಪರ್ಯಾಯದ ಕ್ಷೇತ್ರ ಎಷ್ಟಿದೆ? ಗುಣದ ಕ್ಷೇತ್ರ ಎಷ್ಟಿದೆಯೋ ಅಷ್ಟೇ ಇದೆ. ಗುಣದ ಕ್ಷೇತ್ರ ಎಷ್ಟಿದೆ? ದ್ರವ್ಯದ ಕ್ಷೇತ್ರ ಎಷ್ಟಿದೆಯೋ ಅಷ್ಟೇ ಇದೆ. ಹಾಗಾದ್ರೆ ಸಮ್ಯಕ್ ಜ್ಞಾನದ ಪ್ರಭಾವದಿಂದ ಕಾರ್ಯ ಅಂತೂ ಆಗುತ್ತಿದೆ.
ಅದರ ಅನಂತ ಗುಣಗಳದ್ದ ಅಸಂಖ್ಯ ಪ್ರದೇಶದ ಮೇಲೆ ಅಸಂಖ್ಯ ಪ್ರದೇಶದೊಳಗೂ ವ್ಯಾಪ್ತವಿರುವಂಥ ಅನಂತ ಗುಣಗಳ ಮೇಲೆ ಯಾವ ಮಿಥ್ಯಾತ್ವದ ಅನಾದಿ ಸಂಸ್ಕಾರ ಇದೆಯಲ್ಲ ಅದು ಈ ಒಂದು ಗುಣದ ಕಾರ್ಯದಿಂದ ತಕ್ಷಣಕ್ಕೆ ಶುದ್ಧ ಆಗುವುದಿಲ್ಲ. ತಿಳಿತೇನ್ರಿ? ತಕ್ಷಣಕ್ಕೆ ಶುದ್ಧ ಅಂಥೇಳಿ ಇದು ಅನುಕೂಲ, ಇದು ಪ್ರತಿಕೂಲ. ಅನುಕೂಲವನ್ನು ಕಂಡ ಆನಂದ ಆಗ್ತಿದೆ, ಪ್ರತಿಕೂಲವನ್ನು ಕಂಡ ಮನಸ್ಸಿಗೆ ಒಂದು ಪ್ರಕಾರದ ಉದಾಸೀನ ನಿರಾಶೆ ಆಗ್ತಿದೆ. ಇದು ಸತ್ಯ ಇದ್ರೂ ಕೂಡ ಆ ಆನಂದ ಅಥವಾ ಆ ಖೇದ ಉದಾಸೀನತೆ ಸಮ್ಯಕ್ ಜ್ಞಾನದ ಬಲದಿಂದ ಅನಂತ ಸಂಸಾರಕ್ಕೆ ಕಾರಣ ಆಗುವ ಹಾಗೆ ಕಾರ್ಯ ಮಾಡುವುದಿಲ್ಲ. ಇಷ್ಟ ಐತ್ರಿ ಅದರದ ಕೆಲಸ. ಅದರ ಅನಾದಿ ಕಾಲದಿಂದ ಆತ್ಮನ ಪ್ರದೇಶ ಎಷ್ಟದವ್ರಿ? ನಾನಿಲ್ಲಿ ಪ್ರದೇಶದ ಮುಖ್ಯತೆಯಿಂದ ಹೇಳ್ತಾ ಇದ್ದೇನೆ, ಗುಣಗಳ ಮುಖ್ಯತೆಯಿಂದ ಹೇಳ್ತಾ ಇಲ್ಲ. ಪ್ರದೇಶದ ಮೇಲೆ ಸಂಸ್ಕಾರ ಇದೆ ರೀ. ಆತ್ಮನ ಪ್ರದೇಶ ಎಷ್ಟದವು? ಅಸಂಖ್ಯಾತ. ಅರೆ ಲೋಕ ಪ್ರಮಾಣ ರೀ, ಲೋಕ ಪ್ರಮಾಣ. ಹಾಗಾದ್ರೆ ಅವುಗಳ ಮೇಲೆ ಏನ ಸಂಸ್ಕಾರ ಅನಾದಿ ಕಾಲದ ಆದದ್ದಿದೆಯಲ್ಲ, ಏನ ಪರಪದಾರ್ಥದೊಳಗೆ ಇಷ್ಟ ಅನಿಷ್ಟ ಬುದ್ಧಿ ಹರ್ಷ ವಿಷಾದದ ಭಾವ ಆದದ್ದೇ ಇದೆಯಲ್ಲ ಪ್ರದೇಶಗಳ ಮೇಲೆ. ಈ ಪ್ರದೇಶ ಮತ್ತು ಗುಣದೊಳಗೆ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇದೆ? ಅದನ್ನ ಆ 47 ಶಕ್ತಿಗಳಲ್ಲಿ ಸಂಕುಚಿತ ವಿಸ್ತಾರ ರೂಪದ ಯಾವ ಶಕ್ತಿ ಇದೆಯಲ್ಲ ಅದರ ವಿವೇಚನೆಯನ್ನು ಓದಿ ನೋಡೋದು. ಪ್ರದೇಶದ ಪ್ರಾಮುಖ್ಯತೆ ಎಷ್ಟಿದೆ? ಅರೆ ಅಸಂಖ್ಯ ಪ್ರದೇಶ ಅಂಥೇಳಿನ ಈ ಪ್ರತ್ಯಕ್ಷ ಪರೋಕ್ಷದ ಮಾತು ಬರ್ತಿದೆಯಲ್ಲ, ಶ್ರುತ ಜ್ಞಾನ ಮತ್ತು ಕೇವಲ ಜ್ಞಾನದ. ಅಲ್ಲಿ ಅಸಂಖ್ಯ ಪ್ರದೇಶಗಳನ್ನು ಪ್ರತ್ಯಕ್ಷ ನೋಡುವುದಿಲ್ಲ ಅನ್ನುವ ಮಾತು ಮುಖ್ಯ ರೂಪದಿಂದ ಬರ್ತಿದೆ. ಶ್ರುತಜ್ಞಾನದೊಳಗೆ ಪರೋಕ್ಷತೆ ಏನಿದೆ? ಪರೋಕ್ಷತೆ ಏನಿದೆ ಅಂತಂದ್ರೆ ಆತ್ಮನ ಪ್ರದೇಶಗಳನ್ನು ಕೇವಲ ಜ್ಞಾನ ಯಾವ ಪ್ರಕಾರ ಪ್ರತ್ಯಕ್ಷ ನೋಡ್ತಿದೆಯಲ್ಲ ಆ ಪ್ರಕಾರ ಪ್ರದೇಶ ಎಷ್ಟಿದಾವೆ ಅಷ್ಟಿದಾವೆ. ಅವುಗಳಲ್ಲಿ ಸಂಕುಚಿತ ಆಗುವಂತಹ ಸ್ವಭಾವ ಇದೆ, ಹರಡುವಂತಹ ಸ್ವಭಾವ ಇದೆ. ಈ ಮಾತು ಸತ್ಯ ಇದ್ರೂ ಆ ಪ್ರದೇಶಗಳ ಮೇಲೆ ಯಾವ ಮಿಥ್ಯಾತ್ವದ ಅನಾದಿ ಕಾಲದ ಸಂಸ್ಕಾರ ಇದೆಯೋ ಆ ಸಂಸ್ಕಾರ ಆತ್ಮನ ಪ್ರತ್ಯಕ್ಷ ಅನುಭೂತಿ ಆದ ನಂತರ ಕೂಡ ಆ ಅನುಭೂತಿಯ ಬಲದಿಂದ ಇದ್ದಷ್ಟು ಜ್ಞಾನ ಸಮ್ಯಕ್ ಆಗಿ ಪರಿಣಮಿತ ಆದ ನಂತರ ಕೂಡ ಕೆಲ ಕಾಲದವರೆಗೆ ಅದರ ಪ್ರಭಾವದಿಂದ ಸಂಸಾರ ನಡೀತಾ ಇರ್ತಿದೆ, ಅಶುದ್ಧ ಭಾವಗಳು ಆಗುತ್ತಾ ಇರ್ತವೆ. ಆದ್ರೂ ಕೂಡ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನದ ಮಹತ್ವ ಮಹಿಮೆ ಎಷ್ಟಿದೆಪ್ಪ ಅಂತಂದ್ರೆ ಅದು ಅಸಂಖ್ಯ ಪ್ರದೇಶದೊಳಗೆ ಯಾವ ಅನಾದಿ ಕಾಲದ ಸಂಸ್ಕಾರ ವಶಾತ್ ಪರದ್ರವ್ಯಕ್ಕ ಪರದ್ರವ್ಯದ ಅವಸ್ಥೆಗಳಿಗೆ ಸಂಬಂಧಿಸಿದ ಹಾಗೆ ಇಷ್ಟ ಅನಿಷ್ಟ ಇರಿಸಿಕೊಳ್ಳುವ ದೂರ ಮಾಡುವ ಪ್ರವೃತ್ತಿ ಆದರೂ ಕೂಡ ಆ ಸಮ್ಯಕ್ ಜ್ಞಾನದೊಳಗ ಅದರ ಕುರಿತಾಗಿ ವಿಶೇಷತೆನೇ ಏನ್ರಿ? ಅದಕ್ಕೆ ಪ್ರಾಮುಖ್ಯತೆನೇ ಇಲ್ಲ. ಇದನ್ನು ಇಲ್ಲಿ ಬುದ್ಧಿಪೂರ್ವಕ ಅವನಿಗೆ ಅದನ್ನು ಇರಿಸಿಕೊಳ್ಳುವ ಅಥವಾ ಇಷ್ಟದ ಬಗ್ಗೆ ಅನಿಷ್ಟದ ಬಗ್ಗೆ ಇರಿಸಿಕೊಳ್ಳುವ ಮತ್ತು ದೂರೀಕರಿಸುವ ಯಾವುದೇ ಪ್ರಕಾರದ ಬುದ್ಧಿಪೂರ್ವಕ ವಿಕಲ್ಪ ಇಲ್ಲ ಅಂತ ಹೇಳಿದ್ರು. ಅವನಿಗೂ ಸುಖ ಅನ್ನಿಸ್ತಿದೆ, ಅವನಿಗೂ ಹಿತ ಅನ್ನಿಸ್ತಿದೆ, ಅವನಿಗೂ ಬೇಸರ ಇದೆ, ಅವನಿಗೂ ದೂರ ಮಾಡಬೇಕು ಅನ್ನಿಸ್ತಿದೆ. ಆದರೆ ಆ ಅನ್ನಿಸಿಕೆ ಅದು ನಿರಾಧಾರ ಇದೆ, ಬೇರಿಲ್ರಿ. ಅದಕ್ಕೆ
ನಿರಾಧಾರ ಇದೆ. ಯಾವುದರ ಆಧಾರ ಬಿಟ್ಟು ಹೋಗಿದೆ? ಅದರದ ವಿಪರೀತ ಮನ್ನಣೆಯ ಆಧಾರ ಬಿಟ್ಟು ಹೋಗಿದೆ. ಎಷ್ಟು ಹೇಗಿದೆ ಹಾಗೆ ತಿಳ್ಕೊಂಡ್ರೆ ಸಮ್ಯಕ್ ದೃಷ್ಟಿ ಯಾಕೆ ಹೀಗೆ ಮಾಡ್ತಾನೆ ಅನ್ನೋ ಪ್ರಶ್ನೆನೇ ಬರುವುದು. ಶ್ರೀರಾಮಚಂದ್ರ ಯಾಕೆ ಲಕ್ಷ್ಮಣನ ಶವವನ್ನು ಹೊತ್ತು ತಿರುಗಿದ ಅನ್ನೋ ಪ್ರಶ್ನೆನೇ ಬರುತ್ತದೆ. ಸಮ್ಯಕ್ ದರ್ಶನದ ಕಾರ್ಯ, ಸಮ್ಯಕ್ ದರ್ಶನದ ಜೊತೆಗೆ ಯಾವ ಸೂರ್ಯ ಮತ್ತು ಪ್ರಕಾಶ, ದೀಪ ಮತ್ತು ಪ್ರಕಾಶದ ಹಾಗೆ ಜೊತೆಯಲ್ಲೇ ಇರುವಂತಹ ಸಮ್ಯಕ್ ಜ್ಞಾನದ ಕಾರ್ಯ, ಅದರ ಕಾರ್ಯ ಎಲ್ಲಿದೆ? ಅದರ ಕಾರ್ಯ ಅಸಂಖ್ಯ ಪ್ರದೇಶದೊಳಗಿಲ್ಲ, ಅದರ ಕಾರ್ಯ ಅನುಭವದೊಳಗಿದೆ. ಅರೆ, ಅದಕ್ಕೆ ಸಮ್ಯಕ್ ದರ್ಶನದ ಅಂತರಂಗದ ಶುದ್ಧಿದ್ದ ಅಷ್ಟೇ ಯಾಕ್ರೆ ಅರೂಪಿ ಅಸಂಖ್ಯ ಪ್ರದೇಶಿ ಸ್ಥೂಲ ಆತ್ಮನ ಪರಿಚಯವೇ ಇವನಿಗೆ ಸ್ಪಷ್ಟ ರೂಪದಿಂದ ಆಗುವುದಿಲ್ಲಂದ ಮೇಲೆ ಆ ಸ್ಥೂಲ ಅಸಂಖ್ಯ ಪ್ರದೇಶಿ ಆತ್ಮನೊಳಗ ಒಂದು ಗುಣದ ಮುಖ್ಯತೆಯಿಂದ ಅಥವಾ ಎರಡು ಗುಣಗಳ ಮುಖ್ಯತೆಯಿಂದ ಆಗುವಂಥ ನಿರ್ಮಲತೆಯ ಅಂದಾಜ್ ಹೇಗೆ ಮಿಥ್ಯಾ ದೃಷ್ಟಿಗೆ ಬರೋದ್ರಿ? ಅಸಂಖ್ಯ ಪ್ರದೇಶಿ ಸ್ಥೂಲ ಆತ್ಮ ದೊಡ್ಡ ಮದನ್ರಿ, ಅವ ಬಹಳ ದೊಡ್ಡ ಮದ ಅದನ್ನೋ ಅಥವಾ ಇಲ್ಲ? ಅರೇ ಲೋಕ ಪ್ರಮಾಣದನಲ್ಲ. ಏಕ ಪ್ರದೇಶಿ ಪರಮಾಣು ಇವನಿಗೆ ಲಕ್ಷ್ಯದೊಳಗೆ ಬರುವುದಿಲ್ಲ ಅನ್ನೋ ಮಾತು. ಆದರೆ ಅಸಂಖ್ಯ ಪ್ರದೇಶಿ ಸ್ಥೂಲ ಆತ್ಮನದೇ ಇವನಿಗೆ ವಿಶ್ವಾಸ, ಸತ್ತಾದ ವಿಶ್ವಾಸ, ಅವನ ಕಾರ್ಯದ ವಿಶ್ವಾಸ, ಅವನ ಸ್ವರೂಪದ ವಿಶ್ವಾಸ, ಅವನ ಪರದ್ರವ್ಯಗಳಿಂದ ಅಲಿಪ್ತತೆಯ ವಿಶ್ವಾಸ ಇವನಿಗೆ ಆಗುವುದಿಲ್ಲ ಅಂದ ಮೇಲೆ ಯಾವ ಜೀವ ಆ ಆತ್ಮಸ್ವರೂಪದ ಪರಿಚಯ ಪೂರ್ವಕ ಮೋಕ್ಷ ಮಾರ್ಗದ ಮೇಲೆ ನಿರಂತರ ಶೀಘ್ರ ಅಥವಾ ಮಂದಗತಿಯಿಂದ ಗಮನ ಮಾಡ್ತಾ ಇದ್ದಾನೋ, ಆ ಗಮನ ಯಾವುದರ ಆಧಾರದಿಂದ ಇದೆ? ಶ್ರದ್ಧಾ, ಜ್ಞಾನ, ಅವುಗಳ ನಿರ್ಮಲ ಪರಿಣತಿಯ ಸ್ವರೂಪ. ಈ ಮಿಥ್ಯಾದೃಷ್ಟಿ ಜೀವನಿಗೆ ಆಗೋದು ಕಠಿಣ ಇದೆ. ಮಿಥ್ಯಾದೃಷ್ಟಿಗೆ ಏನೇನು ಆಗುವುದಿಲ್ಲ? ಅರೆ, ಸರ್ವಜ್ಞರ ಸರ್ವಜ್ಞತೆಯ ವಿಶ್ವಾಸ ಆಗುವುದಿಲ್ಲ, ಜೀವದ ಪರಮಾತ್ಮ ದಶೆಯ ಸ್ವರೂಪ ತಿಳಿದು ಬರುವುದಿಲ್ಲ. ಯಾವ್ಯಾವುದಾಗುವುದಿಲ್ಲ? ಅರೆ, ಯಾವುದು ಪ್ರಯೋಜನಭೂತ ಇದೆಯಲ್ಲ ಅದು ಯಾವುದೂ ಆಗುವುದಿಲ್ಲ. ತಿಳಿಯುವುದು ಶಕ್ತಿ ಇದೆ ಅವನ ಹತ್ರ, ಸಂಜ್ಞೆ ಪಂಚೇಂದ್ರಿಯ ರೂಪದಿಂದ ಅವನ ಜ್ಞಾನದ ವಿಕಾಸ ಆದದ್ದು ಇದೆ ಅಂಥೇಳಿನ ಬಹಳ ಮಹತ್ವಪೂರ್ಣ ಮಾತ ಇದೆ. ಅದ ಟೋಡರ ಮಲ್ಲರ್ದ ಏನ? ಜ್ಞಾನಾವರಣಾದಿಗಳ ಕ್ಷಯೋಪಶಮವಂತೂ ಸಂಜ್ಞೆ ಪಂಚೇಂದ್ರಿಯ ಜೀವನಿಗೆ ಪ್ರಯೋಜನಭೂತ ತತ್ವಗಳನ್ನು ತಿಳಿಯುವಷ್ಟು ಆದದ್ದೇ ಇದೆ, ಆಗಿಯೇ ಇದೆ ಕ್ಷಯೋಪಶಮ. ಆದರೆ ಯಾಕೆ ಪ್ರಯೋಜನಭೂತ ತತ್ವ ಯಾಕೆ ತಿಳಿದು ಬರುವುದಿಲ್ಲ? ಇವನಿಗೆ ಪ್ರಯೋಜನದ ಉದ್ದೇಶ ಇಲ್ಲ. ಇವನಿಗೆ ಯಾವುದು ನಿಷ್ಪ್ರಯೋಜಕ ಇದೆ, ಯಾವುದು ಕೇವಲ ತನ್ನ ಸತ್ವವನ್ನ ನುಂಗಿ ಹಾಕುವಂಥದ್ದು ಇದೆ, ಅದರಲ್ಲಿನ ರುಚಿ ಇದೆ. ಏನಿದೆ? ಸಂಸಾರದ ಕಾರ್ಯದೊಳಗೆ ಎಷ್ಟು ರುಚಿ ಇದೆ. ಅರೆ, ತನ್ನ ಆಯಾ ಸಮಯದ ಸನ್ನಿವೇಶಕ್ಕೆ ಸಂಬಂಧಿಸಿದ ಯಾವ ಕರ್ತವ್ಯ ಇದೆ, ಆ ಕರ್ತವ್ಯದ ಸಲುವಾಗಿ ಆಂತರಿಕವಾಗಿ ಇನ್ನು ಇವತ್ತಿನ ವಿಷಯದ ಅನುಸಾರ
ಆತ್ಮನ ಸರ್ವ ಪ್ರದೇಶದೊಳಗೆ ಆ ಕರ್ತವ್ಯದ ಕುರಿತಾಗಿ ಯಾವ ಒಂದು ವಿಶೇಷ ಅರ್ಥಾತ್ ಸ್ವಾಭಾವಿಕವಾಗಿ ಉತ್ಸಾಹ ಇದೆ, ಆ ಪ್ರಕಾರದ ಈ ಮನುಷ್ಯ ಭವ ಪಡೆದ ನಂತರ ಆತ್ಮನ ವಿರಾಧನೆಯ ಕಾರ್ಯವನ್ನ ನಿಲ್ಲಿಸಿ ಆತ್ಮಾರಾಧನೆಯ ಕಾರ್ಯವನ್ನ ಮಾಡುವುದೇ ನನ್ನ ಕರ್ತವ್ಯ ಇದೆ ಅನ್ನುವುದರ ಕಡೆಗೆ ಎಂದಾದರೂ ಆ ಕರ್ತವ್ಯದ ಕುರಿತಾಗಿ ಎಷ್ಟು ಸಾವಧಾನತೆ ಇದೆ, ಅದರೊಳಗಿನ ಒಂದು ಅಂಶವೇ ಇದೆ ಅಂದರೆ ಹಾಗಾದ್ರೆ ಪ್ರಯೋಜನಭೂತ ತತ್ವ ಹೇಗೆ ತಿಳಿದು ಬರೋದು? ಅರೇ ಏನಿಲ್ಲ ಅಂತಂದ್ರ ಏನೂ ಇಲ್ಲ, ಕರ್ತವ್ಯ ಏನೂ ಇಲ್ಲ, ಒಂದು ಅರ್ಧ ಗಂಟೆ ಹೋಗಿ ಬರ್ತೇನೆ ಮನೆ ಕಡೆ ಹುಷಾರು ಇಷ್ಟು ಹೇಳಿದ್ರೆ ಅದು ಕೂಡ ತನ್ನ ಜವಾಬ್ದಾರಿ ಅನ್ನಿಸ್ತಿದೆ ಈ ಮುದಿ ಜೀವಕರೇ, ಹೌದೇನೆ? ಆದ್ರೆ ಅನಂತ ತೀರ್ಥಂಕರರ ಅಸಂಖ್ಯ ವೀತರಾಗಿ ಸಂತರುಗಳ ನಿನ್ನ ಜೀವನದೊಳಗೆ ನಿನ್ನ ಸ್ವರೂಪದ ನಿರ್ಣಯ ಮಾಡೋದ ಕರ್ತವ್ಯ ಇದೆ ಅಂತ ಹೇಳಿದರೆ ಅದಕ್ಕೆ ಆ ಪ್ರಕಾರದ ಬೆಲೆ ಇಲ್ಲ ನರಿ. ಇಲ್ಲಿ ಅತ್ಯಂತ ಮುದಿ ಜೀವ ಮುದುಕಾಗಿರ್ತೀವಿ, ಇನ್ನೆಲ್ಲಿ ಮತ್ತೆ ಇದು ಮಾಡಲಿ, ಒಂದು ಸ್ವಲ್ಪ ಹುಷಾರು, ನಾ ಅರ್ಧ ಗಂಟೆಯೊಳಗೆ ಹೋಗಿ ಬರ್ತೇನೆ ಅಂತ ಹೇಳಿ ಮಗ ಸೊಸೆ ಅಥವಾ ಮೊಮ್ಮಗ ಅಷ್ಟು ಮುದಿಯಾಗಿದ್ದೇವೆ ಹೇಳಿದ್ರೆ ಕಣ್ಣು ಬಿಟ್ಕೊಂಡು ಕೂಡುತ್ತಿದ್ದೀರಿ. ಯಾಕೆ? ಇದು ನನ್ನ ಕರ್ತವ್ಯ. ವಿಚಾರ ಮಾಡೋದ್ರಿ, ಘಟನೆಗಳನ್ನ ದೃಷ್ಟಿಯದರ ಪ್ರತ್ಯಕ್ಷ ಇಟ್ಕೊಂಡು ವಿಚಾರ ಮಾಡೋದು. ಅಂಧಶ್ರದ್ಧೆಯಿಂದ ಹ್ಞೂ ಅಂಥೇಳಿ ನಂಬೋದಿಲ್ಲ. ನೋಡಿದ್ದೇವೇನೆಲ್ಲ ಯಾರನ್ನಾದರೂ ಆ ಪ್ರಕಾರ ಏನು ಓಡಾಡ್ಲಿಕ್ಕೆ ಆಗುವುದಿಲ್ಲ. ಮದುವೆ ಕಾರ್ಯದೊಳಗೆ ಇದಿಲ್ರೆ ನಿಮ್ಮ ಹತ್ರ ಅಂಥೇಳಿ ಕೊಟ್ಟು ಅದರ ಸರ ಮಂಗಳಸೂತ್ರ ಆವಾಗ ಬೇಕಲ್ಲ, ಈಗಿರಲಿ, ಈಗಿದ್ದು ನಿಮ್ಮ ಹತ್ರ ಇರಲಿ ಅಂದ್ರೆ ಆ ಜೀವ ಎಷ್ಟು ಜೋಪಾನವಾಗಿ ಅದನ್ನು ಕಾಯ್ಕೊಳ್ತೀವಿ, ರಕ್ಷಣೆ ಮಾಡ್ತೀವಿ. ಓಡಾಡ್ಲಿಕ್ಕೆ ಆಗುವುದಿಲ್ಲ, ಇನ್ನೊಬ್ಬರ ಸಹಾಯದಿಂದನೇ ಹೇಳೋದು. ಅಷ್ಟು ನಿಶ್ಶಕ್ತ ಆದದ್ದಿದೆ ವ್ಯಕ್ತಿ. ಇದಾವೇನಲ್ರಿ ಇವು ಘಟನೆ ನೋಡಿ, ಅಂಥವ್ರ ಕಡೆ ಕೊಡ್ತಾರ್ರಿ. ಇದಿಲ್ರ ಮತ್ತು ಆಮೇಲೆ ಎಲ್ಲರೂ ಇಟ್ಟು ನಾ ಮರ್ತೇನೋ, ಇದು ಮಂಗಳಸೂತ್ರ. ಅದು ಅತ್ಯಂತ ಅವಶ್ಯಕ. ಆ ಸಮಯ, ಆ ದಿವಸಕ್ಕೆ, ಆ ಸಂಪೂರ್ಣ ಸಮಾರೋಹಕ್ಕೆ ಅದು ಮುಖ್ಯ ಪಾತ್ರ ವಹಿಸುವಂಥದ್ದಿದೆಯಲ್ಲ, ಅಂಥ ಜವಾಬ್ದಾರಿ ಕೊಟ್ಟ ನಂತರ ಆ ಮುದಿ ಜೀವ ಕೈ ಹಿಡಿದ ಎಬ್ಬಿಸ್ಬೇಕು ಅಥವಾ ಬಗಲ ಕೈ ಹಚ್ಚಿ ಎಬ್ಬಿಸ್ಬೇಕು. ಅಂಥ ವ್ಯಕ್ತಿ ಕೂಡ ಅದನ್ನು ಜೋಪಾನವಾಗಿ ರಕ್ಷಣೆ ಮಾಡ್ತಿದೆ ಅಥವಾ ಇಲ್ಲ? ಆದ್ರೆ ನಿನಗೆ ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳೋದಿದೆ. ಈ ಮನುಷ್ಯ ಭವದೊಳಗ ಬಹಳ ಮಹತ್ವಪೂರ್ಣ ಕಾರ್ಯ. ಅದು ಬರೀ ಮದುವೆ ದಿವಸಕ್ಕೆ ಅತ್ಯಂತ ಮಹತ್ವದ ಪಾತ್ರ ವಹಿಸುವಂಥದ್ದಿದೆ ಮಂಗಳಸೂತ್ರ. ಅರ್ಧ ತೊಲೆದಿರ್ಬೇಕ್ರಿ ಅದು ಬೇಕಾದ್ರೆ. ಅದೇ 4-5 ತೊಲೆದಿರಬೇಕು, 50 ಗ್ರಾಮದ್ದಿರಬೇಕು, ಹೀಗೇನು ಮಾತಿಲ್ಲ, 5 ಗ್ರಾಮದ್ದಿರ್ಬೋದ್ರಿ. ಆದ್ರೂ ಅದರ ಮಹಿಮೆ ಇದೆ. ಈ ಮನುಷ್ಯ ಭವದ ಇಡೀ ಭವದೊಳಗೆ ಮಾಡಬೇಕಾದಂಥ ಕಾರ್ಯದ ಮಹಿಮೆ ಈ ಜೀವಕ್ಕೆ ಇದುವರೆಗೆ ಆ ಪರಿ ಬಂದದ್ದಿದೆ ಅಂದರೆ ಆ ಪರಿ. ಹಾಗಾದ್ರೆ ಪ್ರಯೋಜನಭೂತ ತತ್ವ ತಿಳ್ಕೊಳ್ಳುವಂಥದ್ದು ಕ್ಷಯೋಪಶಮದ ಉಪಯೋಗಿ ಎಲ್ಲೇ ಐತ್ರಿ? ಎಲ್ಲೇ ಐತೆ? ಯಾವುದೇ ನಿಯಮದಿಂದ ನಿರರ್ಥಕ ಇದೆ ಮತ್ತು ನಮ್ಮ ಸತ್ವವನ್ನು ತಿಂದು ಹಾಕುವಂಥದ್ದಿದೆ. ಇವು 2 ಶಬ್ದ ಹೇಳಿದ್ದೇನೆ. ಅದರೊಳಗೆ ಈ ಜೀವಕ್ಕೆ ಬಹಳ ರುಚಿ, ಅತ್ಯಂತ ಸಾವಧಾನತೆ. ಅದು ತಮ್ಮನೇದನೂ ಅಲ್ಲ, ಆ ಅಜ್ಜಿ ಇದೆಯಲ್ಲ ಅದರದ ಸ್ವಂತ ಮೊಮ್ಮಕ್ಕಳೂ ಅಲ್ಲ, ಅದು ಯಾರೋ ಬೇರೆ ರೀ. ಅಷ್ಟು ವಿಶ್ವಾಸದಿಂದ ಆ ಅಜ್ಜಿ ಹತ್ರ ಆ ವಸ್ತು ಕೊಟ್ರೆ ಎಷ್ಟು ಕಾಳಜಿಪೂರ್ವಕ ಮಾಡ್ತೀವಿ.
ಅಭಿಮಾನ ಅದೇ ನನ್ನ ಕಡೆ ಕೊಟ್ಟಿದ್ದಾರೆ. ಅರೆ ತ್ರಿಲೋಕ ಪೂಜ್ಯ ಪ್ರಭು ಒಬ್ಬರಲ್ಲ, ಅಸಂಖ್ಯ ತೀರ್ಥಂಕರರು ಹೇಳಿದ್ದಾರೆ, ಮನುಷ್ಯ ಭವವನ್ನು ಪ್ರಾಪ್ತ ಮಾಡಿಕೊಂಡ ನೀನು ಆತ್ಮಾರಾಧನೆಯ ಕಾರ್ಯ, ಆತ್ಮತತ್ವವನ್ನು ತಿಳ್ಕೊ, ಆತ್ಮತತ್ವದ ಶ್ರದ್ಧೆ ಮಾಡ, ಆತ್ಮತತ್ವದ ಪ್ರತ್ಯಕ್ಷ ಅನುಭವ ಮಾಡ. ಅದರಿಂದ ನಿನ್ನ ಅನಂತ ದುಃಖದ ಪರಿಹಾರ ಆಗ್ತಿದೆ, ಅನಂತ ಪರಾಧೀನತೆ ಬಿಟ್ಟು ಹೋಗ್ತಿದೆ, ಅನಂತ ಜನ್ಮ ಮರಣಗಳ ಚಕ್ರದಿಂದ ನೀನು ಹೊರಗೆ ಬಂದ ಸುರಕ್ಷಿತವಾಗಿ ಸ್ವಾಧೀನ ಸುಖಮಯ ಜೀವನ ಜೀವಿಸ್ತೀಯಪ್ಪ. ಆ ಶಬ್ದ ಒಂದು ಸ್ವಲ್ಪ ಕೂಡ ನಮ್ಮ ಕರ್ಣಪಟಲದೊಳಗೆ ಪ್ರವೇಶನ ಮಾಡೋದಿಲ್ಲ. ವಿಚಾರ ಮಾಡಿ ನೋಡೋದ ಏನು ದೃಷ್ಟಾಂತ ಹೇಳ್ತಿದೆ, ಆ ದೃಷ್ಟಾಂತವನ್ನು ಎದುರಿಗಿಟ್ಕೊಂಡು ಪ್ರತ್ಯಕ್ಷ ಅಳತೆ ಮಾಡಿ ನೋಡೋದ, ಅಲ್ಲಿ ಈ ಜೀವದ ಶ್ರದ್ಧಾ ಜ್ಞಾನ ಯಾವ ರೀತಿ ಜಾಗೃತ ಇದೆ. ಮತ್ತು ಜಿನವಚನದೊಳಗ ಅರೆ ಯಾವ ಪ್ರಕಾರದ್ದೆಲ್ಲ ನೀ ಮಾಡಿದರೆ ನಿನಗೆ ಪೂರ್ಣ ಲಾಭ ಇದೆಪ್ಪ ಅಂಥೇಳಿ ಹೇಳಿದ್ರನು ನಿರಪೇಕ್ಷ ಸತ್ಯ ತತ್ವವನ್ನು ಸತ್ಯವಾಗಿ ದರ್ಶಿತ ಮಾಡುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಅದನ್ನು ನೋಡುವ ಕಂಡುಕೊಳ್ಳುವ ಮನಸ್ಸು ಈ ಜೀವದ ಆಗ್ತಾ ಇಲ್ಲ. ಈ ಜೀವನದೊಳಗ ಇನ್ನೂ ಎಷ್ಟು ದುಃಖ ಭೋಗಿಸೋದು ಇದೆಯೋ ಅನ್ನೋದ್ರದ ಅಂದಾಜು ಮಾಡಿಕೊಳ್ಳುತ್ತೆ. ಇನ್ನೂ ಈ ಜೀವನದೊಳಗೆ ಜೀವನ ಹೇಳಿಲ್ಲ, ಮನುಷ್ಯನ ಜೀವನ ಹೇಳಿಲ್ರಿ. ಜೀವನ ಎಷ್ಟಿದೆ, ಅನಾದಿ ಅನಂತ ಇದೆಯಲ್ಲ. ಹಾಗಾದ್ರೆ ಆ ಅನಂತದೊಳಗೆ ಬರಲಿರುವ ಅನಂತದೊಳಗ ಇನ್ನೂ ಎಷ್ಟು ಕಾಲ ದುಃಖ ಅನುಭವ ಮಾಡೋದಿದೆ. ಇದರದ್ದು ಒಂದಿಷ್ಟು ವಿಚಾರ ಮಾಡೋದು ಗಂಭೀರವಾಗಿ. ವಿಚಾರ ಮಾಡಿದ ನಂತರ ಜ್ಞಾನಿ ಗುರುಗಳು ಏನು ಹೇಳ್ತಾರೆ, ನಿನ್ನ ಸ್ವರೂಪ ಹೀಗಿದೆ, ಪರದ್ರವ್ಯದ ಸ್ವರೂಪ ಹೀಗಿದೆ, ಸಂಯೋಗದ ಸ್ವರೂಪ ಹೀಗಿದೆ. ಅರೆ ಆ ಸಂಯೋಗಗಳ ಎಂದೂ ನಿನಗೆ ಯಾವುದೇ ಪ್ರಕಾರದ ಶಾಂತಿ ಅಥವಾ ಸುಖವನ್ನು ಒದಗಿಸುವ ಸಾಮರ್ಥ್ಯ ಯಾವ ಸಂಯೋಗಗಳಲ್ಲಿ ಇಲ್ಲ. ಇದನ್ನು ಹೇಳಿದ ನಂತರ ಅದನ್ನು ಆ ಪ್ರಕಾರವಾಗಿ ಒಂದೊಂದೇ ಸಂಯೋಗ, ಕೆಲವು ಸಂಯೋಗಗಳನ್ನು ದೃಷ್ಟಿಯದರ ತಂದುಕೊಂಡ ಆ ಸಂಯೋಗಗಳಿಂದ ನನಗೆ ಸುಖ ಇದೆಯನ, ಶಾಂತಿ ಇದೆಯನ, ನಿರಾಕುಲತೆ ಇದೆಯನ, ನಿಶ್ಚಿಂತತೆ ಇದೆಯನ, ಇದರದ್ದು ವಿಚಾರ ಮಾಡೋದು. ಜೀವನದೊಳಗೆ ಧರ್ಮದ ಅಥವಾ ಸುಖದ ಪ್ರಾಪ್ತಿಯಾಗಬೇಕಾದ್ರೆ ಕಾರ್ಯ ಎರಡಾಗಬೇಕಾಗೋದು. ಒಂದು ವಿಚಾರ, ಆ ವಿಚಾರದೊಳಗೆ ಪ್ರಾಮಾಣಿಕತೆ, ಒಂದು ವಿಚಾರ ನಡಿಬೇಕು ಮತ್ತು ಆ ವಿಚಾರ ಪ್ರಾಮಾಣಿಕ ರೂಪ, ನಿಷ್ಪಕ್ಷ ರೂಪದಿಂದ ಇರಬೇಕು. ಪ್ರಾಮಾಣಿಕ ಅರ್ಥಾತ್ ನಿಷ್ಪಕ್ಷ ರೂಪದಿಂದ. ಪೂರ್ವಗ್ರಹ ಪೀಡಿತ ಇತ್ತು ಅಂತಂದ್ರೆ ಆ ವಿಚಾರ ಯಶಸ್ವಿ ಆಗುವುದಿಲ್ಲ. ಏನು ಹೇಳಿದ್ರು ನಡೆಯಿರಿ. ಆ ಕಾರಣದಿಂದ ಪೂರ್ವೋಕ್ತ ನಾನಾ ಪ್ರಕಾರದ ಕ್ರಿಯೆಗಳನ್ನು ಈ ವಿಷಯ ಯಾರೋ ಹಾಗೆ ಮಾಡೋದನ್ನೇ ಇಲ್ಲ. ಒಂದು ವೇಳೆ ಯಾರೋ ಮಾಡಿದಾರೆ ಅಂಥೇಳಿ ಇಟ್ಕೊಳ್ರಿ, ಯಾರೂ ಮಾಡೋದನ್ನೇ ಇಲ್ಲ. ಏನು ಮಾಡೋದಿಲ್ಲ, ಫಲದ ಅಭಿಲಾಷೆ ಮಾಡ್ತಾ ಕ್ರಿಯೆಗಳನ್ನು ನೋಡ್ರಿ. ಬಹಳ ಅದ್ಭುತ ಶಬ್ದ ಇದೆ. ಆ ಕಾರಣದಿಂದ ಪೂರ್ವೋಕ್ತ ನಾನಾ ಪ್ರಕಾರದ ಕ್ರಿಯೆಗಳನ್ನು ಯಾರೋ ಮಾಡುತ್ತ, ಯಾರ ಅನ್ನೋದಿಲ್ಲಿ ಕಾಣಿಸ್ತಾನೆ ಇಲ್ಲಲ್ಲ. ಯಾರೋ ನಮಗೆ ಪರಿಚಯ ಇಲ್ಲಪ್ಪ, ಅವರು ಮಾಡ್ತಾ ಇದ್ದಾರೆ, ಯಾರೋ ಒಬ್ಬರು. ಅರೆ ನಿರ್ಜರ ಮಾರ್ಗದೊಳಗೆ ಸಾಗುತ್ತಾ ಇರುವಂಥ ಚತುಸ್ಸಂಘ ತಿಳಿತೇನ್ರಿ? ನಿರ್ಜರ ಮಾರ್ಗದೊಳಗೆ ಸಾಗುತ್ತಾ ಇರುವಂಥ ಚತುಸ್ಸಂಘ, ಮುನಿ, ಆರ್ಯಿಕೆ, ಶ್ರಾವಕ, ಶ್ರಾವಿಕೆ, ಈ ಸಂಘದೊಳಗ ಯಾರೋ ಒಬ್ಬರು ನಿರ್ಜನ ಮಾರ್ಗದೊಳಗದಾರ, ಯಾರೋ ಒಬ್ಬರು ಫಲದ ಅಪೇಕ್ಷೆಯಿಂದ ಕ್ರಿಯೆ ಮಾಡ್ತಾರೆ.
ಯಾರೋ ಒಬ್ರು, ಯಾವನೋ ಒಬ್ಬ, ಯಾವನೋ ಓರ್ವ ಅಂಥೇಳಿ ಹೇಳಿದ್ರೆ ಆ ನಿರ್ಜರ ಮಾರ್ಗದೊಳಗೆ ಸಮ್ಯಕ್ ದೃಷ್ಟಿಗಳ ಸಮೂಹ ಇದೆ. ಯಾವನೋ ಒಬ್ಬ ಮಿಥ್ಯಾದೃಷ್ಟಿ ಕೂಡ ಏನದನ್ರಿ ಅದರಲ್ಲಿ ಸಮಾವಿಷ್ಟ ಅದ. ಅರೆ ಮೋಕ್ಷ ಮಾರ್ಗದೊಳಗೆ ಮಿಥ್ಯಾದೃಷ್ಟಿಗಳು ಇದಾರೇನಿಲ್ರಿ? ಮೋಕ್ಷ ಮಾರ್ಗದೊಳಗೆ ಮಿಥ್ಯಾದೃಷ್ಟಿಗಳು ಅದಾರೇನಿಲ್ಲ? ಮೋಕ್ಷ ಮಾರ್ಗ ಅಂಥೇಳಿ ಹೇಳೋದ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಅಭೇದತೆಯ ಅಂತಃ ಪರಿಣಮನೇನಿದೆ ಅದಲ್ಲ. ಸ್ವಾಧ್ಯಾಯ, ಜಿನಪೂಜೆ, ವ್ರತಗಳ ಆಚರಣೆ, ದೀಕ್ಷೆ ಅಂಗೀಕಾರ ಮಾಡೋದ, ಇದರೊಳಗೆ ಎಲ್ಲ ಸಮ್ಯಕ್ ದೃಷ್ಟಿಗಳೇ ಇದಾರೋ ಅಥವಾ ಒಂದು ಎರಡು ಕೆಲವು ಮಿಥ್ಯಾದೃಷ್ಟಿಗಳು ಕೂಡ ಅದಾರ್ರಿ ಇದ್ದಾರೆ. ಅವರು ಒಂದು ವೇಳೆ ಏನು ಮಾಡಬಹುದು? ಫಲದ ಅಪೇಕ್ಷೆಯಿಂದ ಕ್ರಿಯೆ ಮಾಡ್ಬೋದು. ಇನ್ನು ಫಲದ ಅಪೇಕ್ಷೆ ಅಂಥೇಳಿ ಹೇಳಿದ್ರೆ ಸ್ವರ್ಗಾದಿಗಳ ಅಪೇಕ್ಷೆ ಅಂಥೇಳಿನೂ ಒಂದು ಇದೆ, ಮೋಕ್ಷದ ಅಪೇಕ್ಷೆ ಅನ್ನೋದು ಕೂಡ ಒಂದು ಇದೆ ರೀ. ಅಷ್ಟಂತೂ ಪ್ರಶಸ್ತ ಮಿಥ್ಯಾದೃಷ್ಟಿಯಲ್ಲೇ ಭಾವ ಇರೋದಲ್ಲ. ಪ್ರಶಸ್ತ ಮಿಥ್ಯಾದೃಷ್ಟಿ ಭೋಗದ್ದ, ಸ್ವರ್ಗದ್ದ, ಇಂದ್ರ ಪದದ್ದ, ತೀರ್ಥಂಕರರ ಮಾತಾಪಿತಾ ಆಗೋದ, ಇದು ಯಾವುದು ಅಲ್ಲ. ಅದರ ಮೋಕ್ಷಕ್ಕೆ ಹೋಗೋದ ಮಿಥ್ಯಾದೃಷ್ಟಿಗೆ ಇರ್ತೀಗೇನು ಸಮ್ಯಕ್ ದೃಷ್ಟಿಗೆ? ಮೋಕ್ಷಕ್ಕೆ ಹೋಗುವ ಮೋಕ್ಷ ಫಲದ ಅಭಿಲಾಷೆ, ಶಾಸ್ತ್ರ ಸ್ವಾಧ್ಯಾಯ, ದೇವದರ್ಶನ್, ವ್ರತಗಳ ಅಂಗೀಕಾರ, ನಾಳೆ ಬರುವಂಥ ಅಷ್ಟಾನ್ಹಿಕ ದಶಲಕ್ಷಣ ಪರ್ವಗಳಲ್ಲಿ ಸಂಯಮದ ಧಾರಣೆ ಮಾಡಿ ಮೋಕ್ಷ ಫಲದ ಅಪೇಕ್ಷೆ ಮಾಡೋದು, ಇದಂತೂ ಪ್ರಶಸ್ತ ಮಿಥ್ಯಾದೃಷ್ಟಿದ ಲಕ್ಷಣನೇ ಇದೆ ರೀ. ಆದ್ರೆ ಕ್ರಮಕ್ರಮದಿಂದ ಅದು ಬಿಟ್ಟು ಕೂಡ ಹೋಗಬಹುದಾಗಿದೆ. ಹೌದು, ಬಿಟ್ಟು ಹೋಗಬಹುದಾಗಿದೆ. ಅರ್ಥಾತ್ ಅವ ಮೋಕ್ಷದ ಅಭಿಲಾಷೆಯನ್ನು ಬಿಟ್ಟ ಸ್ವಭಾವದ ಜ್ಞಾನದ ಉದ್ಯಮದೊಳಗೆ ತೊಡಗಬಹುದಾಗಿದೆ. ಹೌದು ಅಥವಾ ಇಲ್ರಿ? ಹೀಗೆ ಚತುಸ್ಸಂಘ ಇದೆ ರೀ. ಚತುಸ್ಸಂಘದೊಳಗಂತೂ ನಿಜವಾಗಿ ಚತುಸ್ಸಂಘ ಅಂತ ಹೇಳಿದ್ರೆ ಜನ್ಮಧಾರಿ ಜೈನ ಶ್ರಾವಕ ಅನ್ನಿಸ್ಕೊಳ್ತಾನಲ್ಲ ಅಂಥವನ ಸಮಾವೇಶ ಇಲ್ಲ. ಆದ್ರೆ ಶ್ರದ್ಧಾಳು ಅಂಥವನ ಸಮಾವೇಶ ಕೂಡ ಇರೋದ್ರ ಸಾಧ್ಯ ಇದೆ. ಶ್ರದ್ಧಾಳು ಅಂಥೇಳಿ ಹೇಳ್ತಲ್ಲ, ಶ್ರದ್ಧೆ ಯಾವುದರದ್ದು ಇದೆ? ಅರೆ ನನಗೆ ನನ್ನ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಿದೆ, ನನಗೆ ಸುಖದ ಮಾರ್ಗದೊಳಗೆ, ಮೋಕ್ಷದ ಮಾರ್ಗದೊಳಗೆ, ಅರೆ ಮಹಾವೀರ ಪ್ರಭು ತೋರಿಸಿರುವಂಥ, ಆದಿದೇವ ತೋರಿಸಿರುವಂಥ 24 ತೀರ್ಥಂಕರರ ಸಾಗಿ ಹೋದಂಥ ಮಾರ್ಗದ ಮೇಲೆ ನನಗೆ ಹೋಗೋದಿದೆ. ಎಷ್ಟು ಶ್ರದ್ಧೆ ಇದೆ. ವಿಷಯದ ವಿಸ್ತಾರ ಬಹಳಷ್ಟು ಇದೆ ರೀ. ನಮಗೆ ಬೇಕಾದ್ರೆ ವಿಸ್ತಾರದಿಂದ ವಿಷಯ ತಿಳ್ಕೊಳ್ಳಬಹುದಾಗಿದೆ, ಬೇಕಾದರೆ ಸಂಕ್ಷೇಪದಿಂದ ವಿಷಯವನ್ನು ತಿಳ್ಕೊಳ್ಳಬಹುದಾಗಿದೆ. ಚತುರ್ವಿಧ ಸಂಘದೊಳಗೆ ಯಾರಾದರು? ಚತುರ್ವಿಧ ಸಂಘದೊಳಗ 6ನೇ 7ನೇ ಗುಣಸ್ಥಾನಾವರ್ತಿ ಮುನಿರಾಜರಾದ್ದಾರೆ. ಚತುರ್ವಿಧ ಸಂಘದೊಳಗ 5ನೇ ಗುಣಸ್ಥಾನಾವರ್ತಿ ಆರ್ಯಿಕೆ ಇದ್ದಾಳೆ. ಚತುರ್ವಿಧ ಸಂಘದೊಳಗ 5ನೇ ಗುಣಸ್ಥಾನಾವರ್ತಿ ಮತ್ತು 4ನೇ ಗುಣಸ್ಥಾನಾವರ್ತಿ ಶ್ರಾವಕ ಮತ್ತು ಶ್ರಾವಿಕೆಯರಿದ್ದಾರೆ. ಅವರನ್ನೇ ಚತುರ್ವಿಧ ಸಂಘದೊಳಗ ಅವರು ನೋಡಿದ್ದಾರೆ, ಹೇಳಿದ್ದಾರೆ ಸರ್ವಜ್ಞ ಪ್ರಭು. ಆದ್ರೆ ಅಂಥ ಒಂದು ವಿಶಾಲ ಸಂಘದೊಳಗ 1-2 ಜೀವ ಇಂಥವು ಕೂಡ ಇರಬಹುದ್ರಿ. ಇಂಥವಂದ್ರೆ ಮೋಕ್ಷದ ಅಭಿಲಾಷೆಯನ್ನಿಟ್ಕೊಂಡು ಏನು ತಪ್ಪಿಲ್ರಿ. ಇದೇನು ಮಿಥ್ಯಾದೃಷ್ಟಿ ಜೀವನಿಗೆ ಭೋಗದ ಅಭಿಲಾಷೆ ಇರೋದ, ಸಂಯೋಗದ ಅಭಿಲಾಷೆ ಇರೋದ, ಸ್ವರ್ಗದ ಅಭಿಲಾಷೆ ಇರೋದ, ನಿರೋಗಿ ದೇಹ ಮೊದಲಾದವುಗಳ ಅಭಿಲಾಷೆ ಇರೋದ ಮತ್ತು ಮೋಕ್ಷದ ಅಭಿಲಾಷೆ ಇರೋದ್ರೊಳಗೆ ವ್ಯತ್ಯಾಸ ಇದೆ. ಮಿಥ್ಯಾತ್ವ ಅಂತೂ ಇದೆ. ಮಿಥ್ಯಾತ್ವ ಯಾಕ? ಅವಸ್ಥೆ ಪರ್ಯಾಯ ಮೂಢತೆ ಇರುವುದರಿಂದ ಮಿಥ್ಯಾತ್ವ ಇದೆ. ಅವಸ್ಥಾ ವಿಶೇಷ ಬೇಕಾಗಿದೆ ಅಂಥೇಳಿ ಮಿಥ್ಯಾತ್ವ ಇದೆ. ಆದ್ರೆ ಈ ಶರೀರಕ್ಕೆ ಸಂಬಂಧಿಸಿದ ಅವಸ್ಥಾ ವಿಶೇಷಗಳ ರುಚಿ ಬಿಟ್ಟು ಹೋಗಿದೆಯಲ್ಲ ಅಂಥೇಳಿ
ಅವನು ಮಿಥ್ಯಾತ್ವದ ಸದ್ಭಾವದೊಳಗೂ ಕೂಡ ಅವನ ಸಮಾವೇಶ ಎಲ್ಲಿದೆ? ಚತುರ್ವಿಧ ಸಂಘದೊಳಗೆ. ಬಹಿರಾತ್ಮನ ಇರ್ತಾರೆ. ಅದರ ಅಂತರಂಗದ ಉದ್ದೇಶ ಏನಿತ್ತು? ತಿಳ್ಕೊಳ್ಳೋದಿತ್ತು. ಅರೇ ಜ್ಞಾನ ಸ್ವಭಾವಿ ಆತ್ಮನಿಗೆ ಜ್ಞಾನದ ಪಿಪಾಶೆ ಇದೆ ಅಲ್ಲ, ಅದು ನಿಜವಾಗಿ ಸದುದ್ದೇಶ ಇದೆ, ಸರಾಹನೀಯ ಇದೆ ರೀ. ಜ್ಞಾನ ಸ್ವಭಾವಿ ಆತ್ಮನಿಗೆ ಜಡದ ಅಭಿಲಾಷೆ ಇದೆ ಅಲ್ಲ, ಅದು ನಿಜವಾಗಿ ಏನಿದೆ ರೀ? ಸಂಸಾರದೊಳಗೆ ಮುಳುಗಿಸುವಂಥದ್ದಿದೆ ಜಡದ ಅಭಿಲಾಷೆ. ಜ್ಞಾನದ ಪಿಪಾಶೆ ಇರೋದು ಕೂಡ ಯಾವನೋ ವಿರಳ ಜೀವನಿಗೆ ಸಾಧ್ಯ. ಜ್ಞಾನದ ಪಿಪಾಸೆ, ಅರೆ ಜ್ಞಾನಮಯ ಆತ್ಮ, ಜ್ಞಾನ ಸ್ವರೂಪಿ ಜೀವ ಜ್ಞಾನವನ್ನು ಬಯಸುವುದು ತಪ್ಪಲ್ಲ. ಆದರೆ ಜ್ಞಾನ ಸ್ವರೂಪಿ ಜೀವ ಜಡ ಧನವನ್ನು ಬಯಸೋದು, ಶರೀರದ ನಿರೋಗತೆಯನ್ನು ಬಯಸೋದು, ಶರೀರಕ್ಕೆ ಅನುಕೂಲತೆಯನ್ನು ಬಯಸೋದು ತಪ್ಪು ಇದೆ ರೇ. ಆ ತಪ್ಪನ್ನ, ಮಹಾಪರಾಧವನ್ನ ನಾವು ತಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಏನು ಹೇಳಿತು? ಜ್ಞಾನ ಸ್ವಭಾವಿಯಾದಂಥ ಜೀವನಿಗೆ ಜ್ಞಾನದ ಪಿಪಾಶೆ ಇರೋದು ತಪ್ಪಲ್ಲ. ಆದ್ರೆ ಶರೀರದ ನಿರೋಗತೆ, ಧನ, ಕೀರ್ತಿ, ಯಶಸ್ಸು, ದೊಡ್ಡಸ್ತನ ಇವುಗಳನ್ನೆಲ್ಲ ಅಭಿಲಾಷೆ ಇರೋದ ನಿಜವಾಗಿ ಮಹಾಪರಾಧ ಇದೆ. ಇನ್ನು ಜೈನ ದರ್ಶನ ನೋಡ್ರಿ, ಜೈನ ದರ್ಶನದ ವಿಶೇಷತೆ ಅಂತೂ ಬಹಳ ಅಲೌಕಿಕ ಇದೆ. ಆದರೆ ಜೀವ ಮಾತ್ರರಲ್ಲಿ ವಿಶೇಷ ಜ್ಞಾನಿಯಾದಂಥ ಮನುಷ್ಯನಿಗೆ ಜ್ಞಾನದ ಪಿಪಾಶೆ ಇದ್ದರೆ ಅವನ ಜೀವನ ಎಂಥದೇ ಇದ್ದರೂ ಹೊರಗಡೆ ಅವನ ಜೀವನ ನಿಜವಾಗಿ ಧನ್ಯ ಇದೆ. ಲೌಕಿಕದ ಅಪೇಕ್ಷಾದಿಂದ ಹೇಳ್ತಾ ಇದೆ. ಜ್ಞಾನದ ಸಲುವಾಗಿ ವಿರಳ ಇರಲಿ, ಆದರೆ ಜೀವರುಗಳು ಏನೇನು ಮಾಡಿದರೂ ಬಹಳಷ್ಟು ಉದಾಹರಣೆಗಳ ಆಗಮದಲ್ಲಿ ಕೂಡ ಇದ್ದಾವೆ. ಅದಕ್ಕೆ ಜ್ಞಾನ ತಿಳ್ಕೊಳ್ಬೇಕು. ಏನು? ಸರ್ವಜ್ಞರ ಸ್ವಭಾವವನ್ನು ತಿಳ್ಕೊಳ್ಬೇಕು, ಮುನಿರಾಜರ ಸ್ವಭಾವವನ್ನು ತಿಳ್ಕೊಳ್ಬೇಕು, ಅವರ ಜೀವನದ ರೀತಿಯನ್ನು ತಿಳ್ಕೊಳ್ಬೇಕು, ಅವರ ಅಂತರಂಗದ ವಿಚಾರವನ್ನು ತಿಳ್ಕೊಳ್ಬೇಕು. ಅರೇ ತಿಳ್ಕೊಳ್ಬೇಕು. ಜೀವನಿಗೆ ಯಾವುದು ಹಿತದ ಆಧಾರ ಇದೆಯೋ ಆ ಮಾರ್ಗವನ್ನು ತಿಳ್ಕೊಳ್ಬೇಕನ್ನುವಂಥ ಅಭಿಲಾಷೆ ಕಾಲಾಂತರದಿಂದ ಮಿಥ್ಯಾತ್ವ ಬಿಟ್ಟು ಹೋಗುವುದರ ಲಕ್ಷಣ ಇದೆ. ಚತುರ್ವಿಧ ಸಂಘದೊಳಗೆ ಈಗ ಒಂದು ಸಮಯದ ಸಮಾವೇಶ ಅದೇವಲ್ಲ, ಅದು ಭಾಗ್ಯ ಇದೆ ರೀ. ಅದು ಒಂದು ವೇಳೆ ಆ ಸಮಯದೊಳಗೆ ಅಂತರಂಗದ ಭಾವ ಆತ್ಮಪ್ರದೇಶದೊಳಗೆ ಪುಲಕಿತತನ ಆಗಿತ್ತು ಅಂತಂದ್ರೆ ನಿಯಮದಿಂದ ನಾವು ನಿಜವಾದ ಚತುರ್ವಿಧ ಸಂಘದೊಳಗ ಭವಿಷ್ಯದ ಅಲ್ಪ ನಿಕಟ ಕಾಲದೊಳಗನ ಸಮಾವೇಶ ಏನಾಗಿ 4ನೇ 5ನೇ ಗುಣಸ್ಥಾನಾವರ್ತಿಯಾಗಿ ಅಲ್ಲ, 6ನೇ 7ನೇ ಗುಣಸ್ಥಾನ. ಕೆಳಗಿನ ಉದ್ದೇಶ ಬೇಕಾಗಿಲ್ಲ, ಮೇಲಿಂದ ಇದ್ದ ಮೇಲೆ ಕೆಳಗಿಂದ ತಾನಾಗೇನ ಬರ್ತಾವ. ಯಾರೋ ಅಂಥೇಳಿ ಹೇಳಿದ್ರಲ್ಲ, ಅಂಥದ್ದ ಮಿಥ್ಯಾತ್ವ ಅವಸ್ಥೆಯಲ್ಲಿ ಕೂಡ ಮೋಕ್ಷದ ಅಭಿಲಾಷೆ ಮಾಡುತ್ತ ಯಾರೋ ಮಾಡುತ್ತ ಏನ ಆ ಕಾರಣದಿಂದ ಪೂರ್ವೋಕ್ತ ನಾನಾ ಪ್ರಕಾರದ ಕ್ರಿಯೆಗಳನ್ನು ಯಾರೋ ಮಾಡುತ್ತ ಎಂದರೆ ಫಲದ ಅಭಿಲಾಷೆ ಮಾಡುತ್ತ ಕ್ರಿಯೆಗಳನ್ನು ಮಾಡುವಂಥ ಯಾವನೋ ಪುರುಷನು ಕ್ರಿಯೆಯ ಫಲಕ್ಕೆ ಪ್ರಾಪ್ತನಾಗುತ್ತಾನೆ. ಇಲ್ಲಿ ನೇರವಾದ ಮಾತು ಹೇಳಿದರೆ, ಯಾವ ಮೋಕ್ಷದ ಅಭಿಲಾಷೆಯಿಂದ ಸ್ವಾಧ್ಯಾಯದ ಕ್ರಿಯೆ ಮಾಡ್ತಾನೋ, ಯಾವ ಅಶರೀರಿ ಲೋಕಾಗ್ರದೊಳಗೆ ಹೋಗಿ ನೆಲೆಗೊಳ್ಳುವ ಉದ್ದೇಶದಿಂದ ಸ್ವಾಧ್ಯಾಯ, ತತ್ವಾಭ್ಯಾಸ, ಸಂಯಮ, ಸಾಮಾಯಿಕಾದಿಗಳನ್ನು ಮಾಡ್ತಾನೋ ಅವನು ನಿಜವಾಗಿ ಆ ಮೋಕ್ಷದ
ಆ ಅಶರೀರಿ ಲೋಕದ ಅಗ್ರಭಾಗದೊಳಗೆ ಸಿದ್ಧಾವಸ್ಥೆಯನ್ನು ಪ್ರಾಪ್ತ ಮಾಡಿಕೊಂಡು ಸ್ಥಿರವಾಗುವ ಸಲುವಾಗಿ ಯಾವುದ ಕಾರಣ ಇದೆಯಲ್ಲ ಆ ಫಲದ ಪ್ರಾಪ್ತಿ ಮಾಡಿಕೊಳ್ತಾನೆ. ಅರ್ಥಾತ್ ಮೋಕ್ಷ ಮಾರ್ಗದೊಳಗೆ ಬರ್ತಾನೆ. ತಿಳಿತಂತೆ? ಮೋಕ್ಷದ ಅಭಿಲಾಷೆ ಇಟ್ಕೊಂಡು ಯಾವ ಸ್ವಾಧ್ಯಾಯಾದಿ ಕ್ರಿಯೆ ಮಾಡ್ತಾನೋ, ಮೋಕ್ಷದ ಅಭಿಲಾಷೆ ಇಟ್ಕೊಂಡು ಯಾವ ಸಂಯಮಾದಿಗಳ ಆಚರಣೆ ಮಾಡ್ತಾನೋ, ವ್ರತಾದಿಗಳ ಆಚರಣೆ ಮಾಡ್ತಾನೋ, ಅವ ಆ ಅಭಿಲಾಷೆಯ ಅನುಸಾರ ಮಾಡಿದ ಕ್ರಿಯೆಯ ಕಾರಣದಿಂದ ಆ ಮೋಕ್ಷದ ಕಾರಣ ಯಾವುದಿದೆಯೋ ಆ ಮಾರ್ಗವನ್ನು ಪ್ರಾಪ್ತ ಮಾಡ್ತಾನೆ. ಮೋಕ್ಷದ ಕಾರಣ ಯಾವುದಿದೆ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನ. ಇವ ಮಿಥ್ಯಾದೃಷ್ಟಿ ಜೀವ ಏನು ಮಾಡಿದನು? ಮೋಕ್ಷದ ಅಭಿಲಾಷೆ ಇಟ್ಕೊಂಡಿದ್ದಾನೆ. ಇಟ್ಕೊಂಡು ಏನು ಮಾಡ್ತಾ ಇದ್ದಾನೋ? ತತ್ವದ ಅಭ್ಯಾಸ ಮಾಡ್ತಾ ಇದ್ದಾನೆ. ಇವನಿಗೆ ಬೇರೆ ಯಾವ ಅಭಿಲಾಷೆ ಇಲ್ಲ. ಮೋಕ್ಷದ ಅಭಿಲಾಷೆಯಿಂದ ತತ್ವದ ಅಭ್ಯಾಸ ಮಾಡ್ತಾ ಇದ್ದಾನೆ. ಮೋಕ್ಷದ ಅಭಿಲಾಷೆಯಿಂದ ಸಂಯಮದ ಆಚರಣೆ ಮಾಡ್ತಾ ಇದ್ದಾನೆ. ಅರೆ, ಈಗ ನನಗೇನಾಗಿದೆ? ನಾನು ಮಾಡಬಹುದಲ್ಲ ಈ ಪ್ರಕಾರದ ಸಂಯಮ. ನನಗೆ ಶರೀರದಿಂದ ಸರ್ವಥಾ ರಹಿತ ಆಗುವುದಿದೆ ಅಂದ ಮೇಲೆ, ಶಾಶ್ವತವಾಗಿ ಅಶರೀರಿಯಾಗಿ ಹೋಗುವುದಿದೆ ಅಂದ ಮೇಲೆ, ಈ ಶರೀರಕ್ಕೆ ಕಷ್ಟ ಆಗುತ್ತಿದೆ, ಅದನ್ಯಾಕೆ ನಾನು ನೋಡ್ತೇನೆ. ಈ ಪ್ರಕಾರ ಮೋಕ್ಷದ ಅಭಿಲಾಷೆಯಿಂದ ಸಂಯಮದ ಆಚರಣೆ ಮಾಡ್ತಿದ್ದ. ಅರೆ, ಎಲ್ಲರೂ ಮಾಡ್ತಾರಂತ ಹೇಳಿ ಅಲ್ಲ. ಮೋಕ್ಷದ ಅಭಿಲಾಷೆ, ಮೋಕ್ಷದ ಸ್ವರೂಪ ಇವನ ವಿಕಲ್ಪ ಜ್ಞಾನದೊಳಗೆ ಬರಲಿಕ್ಕೆ ಬೇಕ್ರೆ. ಮೋಕ್ಷದ ಅಭಿಲಾಷೆಯಿಂದ ತತ್ವದ ಅಭ್ಯಾಸ ಮಾಡುತ್ತಿದ್ದ. ಮೋಕ್ಷದ ಅಭಿಲಾಷೆಯಿಂದ ಸಾಮಾಯಿಕ ವ್ರತ ಸಂಯಮಾದಿಗಳ ಆಚರಣೆ ಮಾಡ್ತಾ ಇದ್ದ ಅಂತಂದ್ರ ಆ ಅಭಿಲಾಷೆಯಿಂದ ಈ ಕ್ರಿಯೆ ಮಾಡುವಂಥ ಈ ಜೀವನಿಗೆ ಆ ಅಭಿಲಾಷೆ ಪೂರ್ಣ ಯಾವುದರಿಂದ ಆಗ್ತಿದೆಯೋ ಆ ಸಾಕ್ಷಾತ್ ಮೋಕ್ಷ ಮಾರ್ಗದ ಉಪಲಬ್ಧಿ ಆಗಬಹುದಾಗಿದೆ. ಇಷ್ಟ ಇಲ್ಲಿಯ ತಾತ್ಪರ್ಯ ಇದೆ ರೀ. ಇವರು ಶಬ್ದದಿಂದ ಏನು ಹೇಳಿದ್ದಾರೆ ನೋಡೋಣ. ಯಾವನೋ ಪುರುಷನು ಕ್ರಿಯೆಯ ಫಲಕ್ಕೆ ಪ್ರಾಪ್ತನಾಗುತ್ತಾನೆ. ಯಾವನೋ ಅಂಥೇಳಿ ಹೇಳಿದ್ದಾರೆ. ಅದಕ್ಕೆ ಭಾವಾರ್ಥವು ಹೀಗಿದೆ. ಯಾವ ಪುರುಷನು ಕ್ರಿಯೆ ಮಾಡುತ್ತಾನೆ ಆದರೆ ನಿರಭಿಲಾಷಿಯಾಗುತ್ತಾ ಮಾಡುತ್ತಾನೆ, ಅವನಿಗಂತೂ ಕ್ರಿಯೆಯ ಫಲವಿರುವುದಿಲ್ಲ. ಯಾವ ಪುರುಷನು ಕ್ರಿಯೆ ಮಾಡುತ್ತಾನೆ, ಏನು ಕ್ರಿಯೆ ಮಾಡ್ತಾನೆ? ಶುಭಾಚರಣೆ ಮಾಡ್ತಾನ್ರೆ. ಆದರೆ ಆ ಶುಭಾಚರಣೆಯಿಂದ ಮೋಕ್ಷದ ಪ್ರಾಪ್ತಿ ಆಗ್ತಿದೆ ಅನ್ನೋ ಅಭಿಲಾಷೆ ಇರುವುದಿಲ್ಲ ಅಂಥೇಳಿ ಆ ಕ್ರಿಯೆಯಿಂದ ಅವನಿಗೆ ಬಂಧಾದಿಗಳ ಆಗುವುದಿಲ್ಲ. ಈ ಪ್ರಕಾರ ತಾತ್ಪರ್ಯ ಇದೆ. ಈ ಕಲಶ ಮುಗಿತು. ನಾಳಿಗೆ ಪದ್ಮನಂದಿ ಪಂಚವಿಂಶತಿ.